ನಾಡಿನ ಸಮಸ್ತ ಸಂಗ್ರಾಮ ವಾಹಿನಿ ವೀಕ್ಷಕರಿಗೆ ನಿಮ್ಮ ಪ್ರೀತಿಯ ವಿಕಾಸ್ ಕನ್ನಸಂದ್ರ ಮಾಡುವ ನಮಸ್ಕಾರಗಳು. ಆತ್ಮೀಯ ವೀಕ್ಷಕರೇ, ಇಂದಿನ ನಮ್ಮ ಸಂಗ್ರಾಮ ವಾಹಿನಿಯ ಸಂಚಿಕೆಯಲ್ಲಿ ಒಂದು ವಿಶೇಷ ಸಂಚಿಕೆಯನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಏನು ಆ ವಿಶೇಷ ಸಂಚಿಕೆ ಅಂತ ಹೇಳ್ತೀರಾ? ಕೇವಲ 16 ವರ್ಷಕ್ಕೆ ಒಂದು ಕೋಟೆಯನ್ನು ವಶಪಡಿಸಿಕೊಂಡು ವಿಜಯ ಪತಾಕೆಯನ್ನು ಆರಿಸಿ ಜೀವನದುದ್ದಕ್ಕೂ ವಿಜಯದ ಸಾಧನೆಗಳನ್ನು ತನ್ನ ದಾರಿಯಲ್ಲಿ ಮಾಡ್ಕೊಳ್ತಾ ಹೋಗಿ ಒಂದು ಸ್ವರಾಜ್ಯವನ್ನ ಕಟ್ಟಿ ಜನರಲ್ಲಿ ಇಂದು ಪ್ರೇರಕ ಶಕ್ತಿಯಾಗಿ ನಿಂತಿರುವಂತಹ ಒಬ್ಬ ಮಹಾನ್ ಪುರುಷ ಯಾರಪ್ಪ ಅಂತ ಹೇಳಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜ್. ಛತ್ರಪತಿ ಶಿವಾಜಿ ಮಹಾರಾಜ್ ಒಂದು ಕ್ಷಣ ನಾವು ಈಗ ಯೋಚನೆ ಮಾಡಿದ್ರು ಇಂದು ನಮ್ಮೊಡನೆ ಬದುಕಿರಬೇಕಾಗಿತ್ತು. ಯಾಕೆ ಛತ್ರಪತಿ ಶಿವಾಜಿ ಮಹಾರಾಜರು ಇಂದು ನಮಗೆ ಅವಶ್ಯಕತೆ ಇದೆ? ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇರುವಂತಹ ಕಾಲಮಾನಗಳ ಬದಲಾವಣೆಯನ್ನ ಗಮನಿಸಿದಾಗ ನಮ್ಮೊಡನೆ ಛತ್ರಪತಿ ಶಿವಾಜಿ ಮಹಾರಾಜರು ಇಂದು ಬದುಕಬೇಕಿತ್ತು ಅಂತ ಒಂದೆಡೆ ಮನಸ್ಸಿನಲ್ಲಿ ಬರುತ್ತೆ. ಛತ್ರಪತಿ ಶಿವಾಜಿ ಮಹಾರಾಜ್ ಯಾರು, ಅವರ ಹಿನ್ನೆಲೆ ಏನು ಎಂಬುದನ್ನ ಈ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಆತ್ಮೀಯ ವೀಕ್ಷಕರೇ, ಛತ್ರಪತಿ ಶಿವಾಜಿ ಮಹಾರಾಜ್ 19 ಫೆಬ್ರವರಿ 1630ರಲ್ಲಿ ಶಿವನೇರಿ ದುರ್ಗದಲ್ಲಿ ಶಹಾಜಿ ಮತ್ತು ಜೀಜಾಬಾಯಿ ಅವರ ಮಗನಾಗಿ ಜನಿಸ್ತಾರೆ. ಶಹಾಜಿ ಮತ್ತು ಜೀಜಾಬಾಯಿ ಅವರ ಮಗನಾಗಿ ಜನಿಸಿದ ಛತ್ರಪತಿ ಶಿವಾಜಿ ಮಹಾರಾಜ್ ತಾಯಿ ರಾಜಮಾತೆಯಾದ ಜೀಜಾಬಾಯಿ ಅವರ ಮಾರ್ಗದರ್ಶನದಲ್ಲಿ ಉತ್ತಮ ನಡೆನುಡಿಗಳನ್ನು ಕಲಿತ ರಾಜಕುಮಾರನಿಗೆ ಬೇಕಾದಂತಹ ಎಲ್ಲ ವಿದ್ಯೆ ಕೌಶಲ್ಯಗಳನ್ನ ತಾಯಿ ಜೀಜಾಮಾತೆ ಕಲಿಸ್ಕೊಡ್ತಾ ಹೋಗ್ತಾರೆ. ಶಿಕ್ಷಣ, ಕರಕುಶಲತೆ, ಯುದ್ಧ, ಕುದುರೆ ಸವಾರಿ, ಕತ್ತಿ ಒರಸೆ ಇಂಥ 10 ಹಲವು ಯೋಜನೆಗಳನ್ನ ಒಬ್ಬ ರಾಜನಾಗ್ಲಿಕ್ಕೆ ಏನು ಸಮರ್ಥ ಅಧಿಕಾರಿಯಾಗ್ಲಿಕ್ಕೆ ಸಾಮರ್ಥ್ಯತೆ ಬೇಕು ಎಲ್ಲವನ್ನ ತಾಯಿ ರಾಜಮಾತೆ ಕೊಡ್ತಾ ಹೋಗ್ತಾರೆ. ಇದನ್ನೆಲ್ಲವನ್ನು ಉತ್ತಮ ರೀತಿಯಲ್ಲಿ ಬೆಳೆಸ್ಕೊಂಡಂತಹ ಛತ್ರಪತಿ ಶಿವಾಜಿ ಮಹಾರಾಜರವರು ಒಬ್ಬ ಸಮರ್ಥ ನಾಯಕನಾಗಿ ಬೆಳೀತಾ ಹೋಗ್ತಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಛತ್ರಪತಿ ಶಿವಾಜಿ ಮಹಾರಾಜರಂದ್ರೆ ಯಾವಾಗ ನಮಗೆ ನೆನಪಿಗೆ ಬರುತ್ತೆ? ಸಹ್ಯಾದ್ರಿಯ ತಪ್ಪಲಿಗೆ ಹೋದಾಗ ಛತ್ರಪತಿ ಶಿವಾಜಿ ಮಹಾರಾಜರು ನೆನಪಿಗೆ ಬರ್ತಾರೆ. ಛತ್ರಪತಿ ಶಿವಾಜಿ ಮಹಾರಾಜರವರ ಜನನದ ಸಮಯ ಹೇಗಿತ್ತು ಅಂತ ಹೇಳಿದ್ರೆ, ನಮ್ಮನ್ನ ಒಂದೆಡೆ ಇಮಾಮ್ ಶಾಹಿ, ಬರೀದ್ ಶಾಹಿ, ನಿಜಾಮ್ ಶಾಹಿ, ಕುತುಬ್ ಶಾಹಿಗಳು ಎಲ್ಲರೂ ಆಳ್ವಿಕೆಯನ್ನ ಮಾಡಿ ಬಗ್ಗು ಬಡಿಯುವಂತಹ ಸಂದರ್ಭದಲ್ಲಿ ಶಿವಾಂಶ ಸಂಭೂತನಾಗಿ ಧರೆಗೆ ಅವತರಿಸಿದವನೇ ಛತ್ರಪತಿ ಶಿವಾಜಿ ಮಹಾರಾಜರು. ಈ ಛತ್ರಪತಿ ಶಿವಾಜಿ ಮಹಾರಾಜರು ತನ್ನ ರಾಜಮಾತೆಯಾದ ಜೀಜಾಬಾಯಿ ಅವರ ನೇತೃತ್ವದಲ್ಲಿ ಪಡೆದಂತಹ ವಿದ್ಯೆಗಳನ್ನ ಬೆಳೆಸ್ಕೊಂಡು ಉನ್ನತ ವ್ಯಕ್ತಿಯಾಗಿ ಹೊರಹೊಮ್ಮುತ್ತಾರೆ. ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಮೊದಲನೇದಾಗಿ ನಾಡಿನಲ್ಲಿ ಯಾರೂ ಸಹ ಪ್ರೇರೇಪಣೆಯನ್ನ ಕೊಡೋದಿಲ್ಲ. ಛತ್ರಪತಿ ಶಿವಾಜಿ ಮಹಾರಾಜರಿಗೆ ನಾಡಿನಲ್ಲಿ ಪ್ರೇರೇಪಣೆ ಸಿಗೋದಿಲ್ಲ. ಛತ್ರಪತಿ ಶಿವಾಜರು ಚಿಂತಾಕ್ರಾಂತರಾಗ್ತಾರೆ. ಹೇಗೆ ನಾನು ಎಲ್ಲರನ್ನ ಒಗ್ಗೂಡಿಸೋದು, ಬಂಧನದಲ್ಲಿರುವಂತಹ ತಾಯಿ ಭಾರತಿಯನ್ನ ಬಂಧ ಮುಕ್ತಗೊಳಿಸುವುದು ಹೇಗೆ ಅಂತ ಯೋಚನೆ ಮಾಡ್ತಾರೆ. ನಾನು ಮೊದಲೇ ಹೇಳಿದಾಗೆ ಒಂದೆಡೆ ಕುತುಬ್ ಶಾಹಿ, ಇಮಾಮ್ ಶಾಹಿ, ನಿಜಾಮ್ ಶಾಹಿ, ಬರೀದ್ ಶಾಹಿಗಳು ಆಳ್ವಿಕೆಯನ್ನ ಮಾಡಿ ತಾಯಿ ಭಾರತೀಯ ಮಂತ್ರ ಮಾಂಗಲ್ಯವನ್ನ ಭಗ್ನಗೊಳಿಸುವಂತಹ ಸಂದರ್ಭದಲ್ಲಿ ಶಿವಾಂಶ ಸಂಭೂತನಾಗಿ ಬಂದಂತಹ ಛತ್ರಪತಿ ಶಿವಾಜಿ ಮಹಾರಾಜ್ ಯಾವುದಕ್ಕೂ ಎದೆಗುಂದುವುದಿಲ್ಲ. ತಾಯಿ ಜೀಜಾಬಾಯಿ ಹೇಳ್ಕೊಡ್ತಾರೆ, ನಿಮ್ಗೆ ನಾಡಿನಲ್ಲಿ ಪ್ರೇರೇಪಣೆ ಸಿಗದೆ ಇದ್ರೆ ಏನಂತೆ, ಒಬ್ರು ಕೊಟ್ಟಿಲ್ಲ ಅಂದ್ರೆ ಏನಂತೆ, ಮತ್ತೊಬ್ರು ಯಾರಾದ್ರೂ ಕೊಡೋರಿದ್ದೇ ಇರ್ತಾರೆ, ಅವರನ್ನ ಹುಡುಕು ಅಂತ ಹೇಳ್ತಾರೆ. ಇದು ಹಿಂದಿನ ಕಾಲಕ್ಕೆ ಅಲ್ಲ, ಹಿಂದಿನ ಕಾಲದಲ್ಲೂ ಸಹ ನಡೀತಾ ಇತ್ತು. ಯಾರು ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಹೋಗ್ತಾರೆ ಅವರಿಗೆ ಪ್ರೇರಣೆ ನೀಡುವುದು ಸ್ವಲ್ಪ ಕಮ್ಮಿ. ಇದಕ್ಕೆ ಪ್ರತ್ಯಕ್ಷ ಉದಾಹರಣೆ ಅಂತ ಹೇಳಿದ್ರೆ ರಾಮ-ರಾವಣ. ಪ್ರತ್ಯಕ್ಷ ಉದಾಹರಣೆ ಅಂತ ಹೇಳಿದ್ರೆ ರಾಮ-ರಾವಣರ ಯುದ್ಧ ನಡೀತಾ ಇರುತ್ತೆ. 14 ದಿನಗಳ ಕಾಲ ಯುದ್ಧ ನಡೀತಾ ಇರುತ್ತೆ. ಯಾರು ಸಹ ರಾಮನಿಗೆ ಸಪೋರ್ಟ್ ಆಗಿ ನಿಲ್ಲೋದಿಲ್ಲ. ಈ ಕಡೆ ರಾವಣನಿಗೆ ಸೈನ್ಯ ಇರುತ್ತೆ. ಒಮ್ಮೆ ದೇವಾನು ದೇವತೆಗಳು ಮೇಲ್ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಪ್ರಜೆಗಳೆಲ್ಲ. ಯಾರಿಗೆ ಜೈಕಾರವನ್ನ ಹಾಕೋದು? ರಾಮನಿಗೆ ಜೈ ಅಂದ್ರೆ ರಾವಣ ಬಿಡ್ತಾನ, ರಾವಣನಿಗೆ ಜೈ ಅಂದ್ರೆ ರಾಮ ಬಿಡ್ತಾನ? ಯಾಕಂತ ಹೇಳಿದ್ರೆ ಶ್ರೀರಾಮಚಂದ್ರ ಪ್ರಭು ಅರಮನೆಯಿಂದ ಬಂದಿರ್ತಾರೆ. ಯಾವುದೇ ನೋವುಗಳನ್ನು ಅನುಭವಿಸಿರೋದಿಲ್ಲ. ಮೊದಲೇ ರಾಮ ಬಂದಿರೋದು ವಾನರ ಸೈನ್ಯದ ಜೊತೆ. ವಾನರ ಏನ್ ಮಾಡ್ತಾರೆ? ಒಂದು ಮಾಡು ಅಂದ್ರೆ 12 ಮಾಡ್ತಾರೆ. ಹೀಗಿರ್ಬೇಕಾದ್ರೆ ಶ್ರೀರಾಮ ಹೇಗೆ ರಾವಣನ ಯುದ್ಧ ಗೆಲ್ತಾನೆ ಎಂಬುದು ಒಂದೆಡೆ ಪ್ರಶ್ನೆ. ಅದೇ ರಾವಣ ಬಲಿಷ್ಠ, ಪರಾಕ್ರಮಿ,
ಸೈನ್ಯವನ್ನ ಹೆಚ್ಚಿಟ್ಕೊಂಡಿದ್ದಾನೆ, ಗೆದ್ದೇ ಗೆಲ್ತಾನೆ. ಆದ್ರೆ ರಾಮ ದೇವತಾ ಮನುಷ್ಯ, ಮರ್ಯಾದಾ ಪುರುಷೋತ್ತಮ. ನಾವು ರಾಮನಿಗೆ ಜೈ ಅಂತ ಹೇಳಿ ರಾಮ ಸೋತು ರಾವಣ ಗೆದ್ರೆ ರಾವಣ ನಮ್ಮನ್ನ ಸುಮ್ಮನೆ ಬಿಡ್ತಾನ? ರಾವಣನಿಗೆ ಜೈ ಎಂದು ರಾಮ ಗೆದ್ರೆ ರಾಮ ನಮ್ಮನ್ನ ಸುಮ್ಮನೆ ಬಿಡ್ತಾನ? ದೇವತಾ ಮನುಷ್ಯ. ಅದಕ್ಕೆ ನಾವು ಯಾರ ಹೆಸರಿಗೂ ಜೈಕಾರವನ್ನ ಕೂಗೋದ್ ಬೇಡ, ಸುಮ್ಮನೆ ಜೈ ಜೈ ಅಂತ ಹೇಳ್ತಾ ಇರೋಣ. ಯಾರು ಗೆಲ್ತಾರೆ ಅವ್ರ ಕಡೆ ಹೋಗಿ ಸೇರ್ಕೋಬಿಡೋಣ ಅಂತ ಹೇಳ್ತಾರೆ. ಇದು ಅಂದಿನ ಕಾಲದಲ್ಲೂ ನಡೀತಾ ಇತ್ತು, ಈಗಿನ ಕಾಲದಲ್ಲೂ ಸಹ ಅದೇ ರೀತಿ ನಡೀತಾ ಇದೆ. ಅದೇ ರೀತಿ 14 ದಿನಗಳ ಕಾಲ ಯುದ್ಧ ನಡೆಯುತ್ತೆ. ರಾವಣ ಸೋಲನ್ನು ಅನುಭವಿಸ್ತಾನೆ, ರಾಮ ಗೆಲ್ತಾರೆ, ಆದಿತ್ಯ ಹೃದಯವು ಸಹ ಪ್ರಾಪ್ತವಾಗುತ್ತೆ. ಅದೇ ರೀತಿ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಮೊದಲನೇದಾಗಿ ಯಾರೂ ಸಹ ಪ್ರೋತ್ಸಾಹವನ್ನ ಕೊಡೋದಿಲ್ಲ, ಪ್ರೇರಕ ಶಕ್ತಿಯಾಗಿ ನಿಲ್ಲೋದಿಲ್ಲ. ಆಗ ಛತ್ರಪತಿ ಶಿವಾಜಿ ಮಹಾರಾಜರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಹುಡುಕೊಂಡು ಹೋಗ್ತಾರೆ, ಕಾಡುಗಳಿಗೆ ಹೋಗ್ತಾರೆ. ಕಾಡುಗಳಿಗೆ ಹೋದಾಗ ಅವರಿಗೆ ಸಿಗುವಂತವರೇ ಮಾವಳಿ ಪೋರರುಗಳು ಸಿಗ್ತಾರೆ. ಮಾವಳಿ ಪೋರರುಗಳನ್ನ ಒಂದೆಡೆ ಕೂಡಿಸ್ತಾರೆ. ಮಾವಳಿ ಪೋರರಲ್ಲಿ ಯಾರನ್ನ ಅವ್ರು ಆಯ್ಕೆ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ, ಚಿಕ್ಕ ಚಿಕ್ಕ ಮಕ್ಕಳುಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ. ಒಂದೆಡೆ ನಗು ಬರುತ್ತಲ್ವಾ, ಯುದ್ಧವನ್ನ ಮಾಡ್ಲಿಕ್ಕೆ ಚಿಕ್ಕ ಮಕ್ಕಳ ಕೈಯಿಂದ ಸಾಧ್ಯನಾ ಅಂತ, ಅಲ್ಲೇ ಒಂದು ತಂತ್ರಗಾರಿಕೆಯನ್ನ ಅವ್ರು ಬಳಸಿರ್ತಾರೆ. ಯಾಕಂತ ಹೇಳಿದ್ರೆ ಮಕ್ಕಳ ಮನಸ್ಸು ನಾವು ಏನನ್ನ ಹೇಳ್ತೀವಿ, ಏನನ್ನ ಮಾಡ್ತೀವಿ ಅದ್ರ ಕಡೆ ಕೇಂದ್ರೀಕೃತವಾಗುತ್ತೆ. ಒಮ್ಮೆ ಮನಸ್ಸಲ್ಲಿ ನಾಟ್ತು ಅಂತ ಹೇಳಿದ್ರೆ ಅದನ್ನ ಸಾಧಿಸೋವರೆಗೂ ಅವರು ಬಿಡೋದಿಲ್ಲ. ಅದನ್ನ ಮನಗಂಡಂತಹ ಛತ್ರಪತಿ ಶಿವಾಜಿ ಮಹಾರಾಜರು ಏನ್ ಮಾಡ್ತಾರೆ, ಮಾವಳಿ ಪೋರರಲ್ಲಿ ಚಿಕ್ಕ ಚಿಕ್ಕ ಮಕ್ಕಳುಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ. ಆಯ್ಕೆ ಮಾಡಿಕೊಂಡು ಅವ್ರಿಗೇನು ಮೊದಲನೇದಾಗಿ ಕತ್ತಿ ವರ್ಸೆ, ಯುದ್ಧ ವರ್ಸೆ, ಕುದುರೆ ಸವಾರಿಯನ್ನ ಕಲಿಸೋದಿಲ್ಲ. ಶಿವಾಜಿ ಮಹಾರಾಜರು ಯೋಚನೆಯನ್ನ ಮಾಡಿ ಮಕ್ಕಳನ್ನ 2 ಗುಂಪುಗಳಾಗಿ ವಿಂಗಡಿಸ್ತಾರೆ. 2 ಗುಂಪುಗಳಾಗಿ ವಿಂಗಡಿಸಿದಂತಹ ಛತ್ರಪತಿ ಶಿವಾಜಿ ಮಹಾರಾಜರು ಒಂದು ಗುಂಪಿಗೆ ಮೊಘಲರು, ಒಂದು ಗುಂಪಿಗೆ ಮರಾಠರು, ಹೀಗೆ 2 ಭಾಗಗಳನ್ನಾಗಿ ಮಾಡಿ ಮಕ್ಕಳಿಗೆ ಹೇಳ್ತಾರೆ, ಮಕ್ಕಳ ನೀವು ಯುದ್ಧದ ಆಟವನ್ನ ಆಡಬೇಕು. ಈ ಯುದ್ಧದಲ್ಲಿ ಕೊನೆಯವರೆಗೂ ಯುದ್ಧವನ್ನ ಮಾಡ್ತಾ ಇರಬೇಕು. ಯುದ್ಧದ ಕೊನೆಯಲ್ಲಿ ಮೊಘಲರು ಸೋಲನ್ನ ಅನುಭವಿಸಬೇಕು, ಮರಾಠರು ಗೆಲ್ಬೇಕು. ಮೊಘಲರು ಸೋತೋ ರೀತಿ ಬಿದೋಗ್ಬಿಡ್ಬೇಕು ಅಂತ ಹೇಳ್ತಾರೆ. ಇದೇ ರೀತಿ ಮಕ್ಕಳ ಆಟವನ್ನ ಆಡ್ತಾ ಇರ್ತಾರೆ. ಮಕ್ಕಳು ದಿನೇ 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 ಆಟ ಆಡ್ತಾ ಆಡ್ತಾ ಮಕ್ಕಳ ಮನಸ್ಸಿನಲ್ಲಿ ಏನ್ ಬರುತ್ತೆ ಅಂತ ಹೇಳಿದ್ರೆ, ಮೊಘಲರು ಅಂತ ಹೇಳಿದ್ರೆ ಸೋಲನ್ನ ಅನುಭವಿಸುವವರು, ಮರಾಠರು ಅಂತ ಹೇಳಿದ್ರೆ ವಿಜಯ ಪತಾಕೆಯನ್ನ ಹಾರಿಸುವಂತವರು ಅಂತ ಬರುತ್ತೆ. ಇದು ಮಕ್ಕಳ ಮನಸ್ಸಿನಲ್ಲಿ ದೃಢವಾಗಿ ನಿಂತಾಗ ಏನ್ ಮಾಡ್ತಾರೆ, ಯುದ್ಧಕ್ಕೆ ಸಿದ್ಧವನ್ನ ಮಾಡ್ತಾರೆ. ಯುದ್ಧಕ್ಕೆ ಸಿದ್ಧವನ್ನ ಮಾಡ್ತಾರೆ. ಅಷ್ಟು ಹೊತ್ತಿಗೆ ಸರಿಸುಮಾರು 16 ವರ್ಷಗಳನ್ನ ಪೂರೈಸಿದಂತಹ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರು ಮಾವಳಿ ಪೋರರುಗಳ ಜೊತೆಯಲ್ಲಿ ಒಮ್ಮೆ ಯುದ್ಧಕ್ಕೆ ನಿಲ್ತಾರೆ. ಮೊಟ್ಟ ಮೊದಲನೆಯ ಯುದ್ಧ ತೋರಣಗಡವನ್ನ ವಶಪಡಿಸ್ಕೊಳ್ತಾರೆ. ಯುದ್ಧವನ್ನ ಮಾಡಿ ತೋರಣಗಡವನ್ನ ವಶಪಡಿಸ್ಕೊಂಡು ತೋರಣವನ್ನ ಕಟ್ಟಿ ಒಂದು ಹಿಂದ್ವಿ ಸ್ವರಾಜನ್ನ ಸ್ಥಾಪನೆಯನ್ನ ಮಾಡ್ತಾರೆ. ಹಿಂದ್ವಿ ಸ್ವರಾಜನ್ನ ಸ್ಥಾಪನೆಯನ್ನ ಮಾಡಿ ತೋರಣಗಡವನ್ನ ವಶಪಡಿಸಿಕೊಂಡು ತೋರಣವನ್ನ ಕಟ್ಟಿ ಹಿಂದ್ವಿ ಸ್ವರ ಸ್ಥಾಪನೆ ಮಾಡಿಸಿದಂತಹ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಗರ್ಜಿಸ್ತಾರೆ. ಇಷ್ಟೆಲ್ಲ ಇರುವಂತಹ ಛತ್ರಪತಿ ಶಿವಾಜಿ ಮಹಾರಾಜರನ್ನ ನಾವು ಒಮ್ಮೆ ಇಷ್ಟನೆ ಮಾಡಿದ್ದು, ಆದ್ರೂ ಯಾಕೆ ಇವ್ರನ್ನ ನಾವು ನೆನಿಬೇಕು ಎಂಬುದೊಂದೊಡೆ ಪ್ರಶ್ನೆ ಬರಬಹುದು. ಯಾಕೆ ನೆನಿಬಹುದು ಅಂತ ಹೇಳಿದ್ರೆ, ಈ ಶಿವಾಜಿ ಮಹಾರಾಜರು ಯಾರನ್ನೆಲ್ಲ ಒಗ್ಗೂಡಿಸ್ಕೊಂಡಿದ್ರು ಎಂಬುದನ್ನ ನಾವು ತಿಳಿಬೇಕು ಅಂತ ಹೇಳಿದ್ರೆ, 60 kg ಖಡ್ಗವನ್ನ ಹಿಡಿದು ಹೋರಾಟವನ್ನ ಮಾಡಿ ಜಯಬೇರಿ ಸಾಧಿಸಿದಂತಹ ಏಸಾಜಿಯನ್ನ ಬಳಸ್ಕೊಂಡಿರ್ತಾರೆ. 2,500 ಸೈನಿಕರನ್ನ ಏಕಾಂಗಿಯಾಗಿ ಹೋರಾಡಿದಂತಹ ತಾನಾಜಿ ತನ್ನ ಸೈನ್ಯದಲ್ಲಿರ್ತಾರೆ. ಹಾಗೂ ಮತ್ತೊಂದೆಡೆ ದೆಹಲಿಯಿಂದ ಪುಣೆವರೆಗೂ ಕೇವಲ 8 ಗಂಟೆಯಲ್ಲಿ ಕುದುರೆ ಸವಾರಿ ಮಾಡಿ ತಲುಪಿದಂತಹ ಶಾಂಬಾಜಿ ಒಂದ್ ಕಡೆ ಇರ್ತಾರೆ. ಇವರೆಲ್ಲರನ್ನ ಒಗ್ಗೂಡಿಸಿ ಗೆದ್ದಂತವನೇ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ್. ಇವರೆಲ್ಲರನ್ನ ಬಳಸ್ಕೊಂಡಿದ್ರಲ್ಲ, ಅದರಿಂದ ಇವರನ್ನ ಛತ್ರಪತಿ ಶಿವಾಜಿ ಮಹಾರಾಜರು ಅಂತ ಹೇಳಿ ಕರೀತಾರೆ. ಇಷ್ಟೆಲ್ಲ ಆದ್ಮೇಲೆ ಒಮ್ಮೆ ಒಂದು ಸನ್ನಿವೇಶ ಎದುರಾಗುತ್ತೆ. ಏನಂತ ಹೇಳಿದ್ರೆ, ಬುದೇಲ್ಖಂಡದ ರಾಜ ಬಂದಿರ್ತಾನೆ, ಒಬ್ಬ ವ್ಯಕ್ತಿ. ನೋಡಿ, ಒಬ್ಬ ಛತ್ರಪತಿ ಆದಂತಹವರು, ರಾಜನಾದಂತಹವರು ಯಾರಲ್ಲಿ ಯಾವ ಶಕ್ತಿ ಇರುತ್ತೆ ಎಂಬುದನ್ನ ಗುರುತಿಸಬೇಕು, ಅವರಿಗೆ ಅದರದೇ ಆದಂತಹ ಸ್ಥಾನಮಾನಗಳನ್ನ ಕೊಡಬೇಕು ಎಂಬುದಕ್ಕೆ ಇದು ಒಂದು ಪ್ರತ್ಯಕ್ಷ ನಿದರ್ಶನವಾಗುತ್ತೆ. ಬುದೇಲ್ಖಂಡದಿಂದ ಒಬ್ಬ ವ್ಯಕ್ತಿ ಬಂದಿರ್ತಾರೆ. ಅವ್ರಿಗೆ ಹೇಳ್ತಾರೆ, ಛತ್ರಪತಿ ಶಿವಾಜಿ ಕಾಲ ಹತ್ರ ಕುತ್ಕೊಂಡು ನನ್ನನ್ನ ನಿಮ್ಮ ಸೈನ್ಯಕ್ಕೆ ಸೇರಿಸ್ಕೊಂಡ್ಬಿಡಿ, ನಿಮ್ಮ ಸಾಮ್ರಾಜ್ಯಕ್ಕೆ, ನಾನು ಯಾವ್ದಾದ್ರು ಕೆಲಸವನ್ನ ಮಾಡ್ಕೊಂಡಿರ್ತೀನಿ ಅಂತ. ಆಗ ಛತ್ರಪತಿ ಶಿವಾಜಿ ಮಹಾರಾಜರು ಹೇಳ್ತಾರೆ, ನೀನು ಕೇವಲ ಕೆಲಸಗಾರನಾಗಿರ್ಬೇಡ, ನೀನು ಒಂದು ರಾಜ್ಯ ಕಟ್ಟುವ ಸಾಮರ್ಥ್ಯ ನಿನಗಿದೆ. ಹೋಗು, ಸಾಮ್ರಾಜ್ಯವನ್ನ ಕಟ್ಟು, ನಿನಗೆ ಬೇಕಾದಂತಹ ಪ್ರೇರಕ ಶಕ್ತಿಯಾಗಿ ನಾನು ನಿಲ್ತೀನಿ.
ಪ್ರೋತ್ಸಾಹವನ್ನ ಕೊಡ್ತೀನಿ ಅಂತ ಹೇಳಿ ತನ್ನ ಸೈನ್ಯದ ಜೊತೆ ಬುದೇಲ್ಖಂಡದ ರಾಜನನ್ನ ಕಲಿಸ್ಕೊಡ್ತಾರೆ. ಆಗ ಬುದೇಲ್ಖಂಡದ ರಾಜ ಛತ್ರಪತಿಯ ಶಿವಾಜಿ ಮಹಾರಾಜರ ನೆರವಿನಿಂದ ಹೋರಾಟವನ್ನ ಮಾಡಿ ಬುದೇಲ್ಖಂಡವನ್ನು ವಶಪಡಿಸಿಕೊಂಡು ಅಲ್ಲಿಯ ರಾಜನಾಗಿ ಒಳಿತಾ ಹೋಗ್ತಾನೆ. ಹೀಗೆ ವಿಜಯ ಪತಾಕೆ ಒಂದಲ್ಲ 10 ಈ ರೀತಿ ಬೆಳೀತಾ ಹೋಗುತ್ತೆ. ಕೊಂಡಾಣ ಕೋಟೆ, ರಾಯಗಢ, ಪನಾಲ್ಗಢ ಎಲ್ಲವನ್ನ ವಶಪಡಿಸ್ಕೊಳ್ತಾರೆ. ಅದೇ ಸರಿ ಸುಮಾರು ಸಮಯಕ್ಕೆ ಇವ್ರಿಗೆ ಅಕ್ಟೋಬರ್ ತಿಂಗಳು 1956ರಲ್ಲಿ ಸಾಯಿಬಾಯಿ ಭೋಸ್ಲೆ ಅವರ ಜೊತೆ ವಿವಾಹವೂ ಸಹ ಆಗುತ್ತೆ. ವಿವಾಹವಾಗುತ್ತೆ. ದಾಂಪತ್ಯ ಜೀವನ ತುಂಬಾ ಚೆನ್ನಾಗಿ ನಡೀತಾ ಇರುತ್ತೆ. ಒಮ್ಮೆ ಛತ್ರಪತಿ ಶಿವಾಜಿ ಮಹಾರಾಜರ ರಾಜಮಾತೆಯಾದಂತಹ ಜೀಜಾಬಾಯಿ ಛತ್ರಪತಿ ಶಿವಾಜಿ ಮಹಾರಾಜರ ಬಲಗೈ ಬಂಟನಾಗಿದ್ದಂತಹ ತಾನಾಜಿಯನ್ನ ಕರೀತಾರೆ. ತಾನಾಜಿಯನ್ನ ಕರೆದು, ಮಗು ತಾನಾಜಿ, ಆ ಕೊಂಡಾಣದ ಕೋಟೆ ಮೇಲೆ ಒಂದು ಜೆಂಡಾ ಹಾರ್ತಾ ಇದೆ, ಆ ಜೆಂಡಾ ಕೆಳಗಿಳಿದು ನಮ್ಮ ಜೆಂಡಾ ಅಲ್ಲೇ ಹಾರಬೇಕು ಅಂತ ಕೇಳ್ತಾರೆ. ಆಗ ತಾನಾಜಿ ಏನೂ ಸಹ ಯೋಚನೆಯನ್ನ ಮಾಡೋದಿಲ್ಲ. ಆಯ್ತು ಮಾತೆ, ಕೊಂಡಾಣದ ಕೋಟೆ ಮೇಲೆ ನಮ್ಮ ಜೆಂಡಾ ಹಾರುತ್ತೆ, ಅದಕ್ಕೆ ನಾನು ಸಿದ್ಧವನ್ನ ಮಾಡ್ತೇನೆ ಅಂತ ಕೇಳ್ತಾರೆ. ಆಗ ಜಿಜಾಮಾಯಿ ಹೇಳ್ತಾರೆ, ಮಗು ತಾನಾಜಿ, ಮನೆಯಲ್ಲಿ ನಿನ್ನ ಮಗನ ಮದುವೆ ನಡೀತಾ ಇದೆ, ರಾಯ್ಬನ್ ಮದುವೆ ಇದೆ, ನೀನು ಹೇಗೆ ಯುದ್ಧವನ್ನ ಮಾಡ್ತೀನಿ ಅಂತ. ಆಗ ನೋಡಿ, ಒಬ್ಬ ಪ್ರಜೆಗಳು, ಒಬ್ಬ ಸೈನಿಕರು ಒಬ್ಬ ರಾಜನನ್ನ ಎಷ್ಟು ನಂಬಿರ್ತಾರೆ, ಯಾವ ರೀತಿ ಉಳಿಸ್ಕೊಳ್ಬೇಕು, ರಾಜ ಎಲ್ಲರ ಪ್ರೀತಿಯನ್ನು ಹೇಗೆ ಗಳಿಸ್ಬೇಕು ಎಂಬುದಕ್ಕೆ ಶಿವಾಜಿ ಮಹಾರಾಜರು ಉದಾಹರಣೆಯಾಗಿ ನಿಲ್ತಾರೆ. ಆಗ ರಾಯ್ಬನ್ ಹೇಳ್ತಾರೆ, ತಾನಾಜಿ ಹೇಳ್ತಾರೆ, ನನ್ನ ಮಗನ ಮದುವೆಯನ್ನ ಶಿವಾಜಿ ಮಹಾರಾಜರು ಮಾಡ್ತಾರೆ, ನಾನು ಕೊಂಡಣ ಕೋಟೆಯನ್ನು ವಶಪಡಿಸ್ಕೊಳ್ತೀನಿ ಅಂತ ಹೇಳಿ ತಾನಾಜಿ ಯುದ್ಧಕ್ಕೆ ಹೊರಡ್ತಾರೆ. ಯುದ್ಧಕ್ಕೆ ಹೊರಟಾಗ ಯುದ್ಧವಾಗುತ್ತೆ, ಕೋಟೆ ಇವರು ವಶವಾಗುತ್ತೆ. ಕೊನೆಯಲ್ಲಿ ಹಿಂದ್ಲಿಂದ ಬಂದಂತಹ ಒಬ್ಬ ಸೈನಿಕ ತಾನಾಜಿಗೆ ಕತ್ತಿಯಿಂದ ಹಿರಿತಾನೆ. ತಾನಾಜಿ ಹತ್ಯೆ ಆಗುತ್ತೆ. ಶಿವಾಜಿ ಮಹಾರಾಜರಿಗೆ ವಿಷಯ ಬರುತ್ತೆ, ಕೋಟೆ ನಮ್ದಾಯ್ತು, ಆದರೆ ತಾನಾಜಿ ಹತ್ಯೆ ಆಯಿತು ಅಂತ ಹೇಳಿ. ಆ ತಕ್ಷಣವೇ ಶಿವಾಜಿ ಮಹಾರಾಜರು ಕೊಂಡಾಣ ಕೋಟೆಗೆ ಹೋಗ್ತಾರೆ. ಕೊಂಡಾಣ ಕೋಟೆಗೆ ಹೋಗಿ, ಕೋಟೆ ನಮ್ದಾಯ್ತು, ಸಿಂಹ ಇಲ್ಲದಾಯ್ತು ಅಂತ ಹೇಳಿ ಆ ಕೊಂಡಾಣ ಕೋಟೆಗೆ ಸಿಂಹಗಢ ಅಂತೇಳಿ ಹೆಸರನ್ನ ಇಡ್ತಾರೆ. ಸಿಂಹಗಢ ಅಂತೇಳಿ ಹೆಸರನ್ನ ಇಟ್ಟು ತಾನಾಜಿಯ ಸಮಾಧಿಯನ್ನ ಅಲ್ಲೇ ಮಾಡ್ತಾರೆ. ಇಷ್ಟು ಪ್ರೀತಿಯನ್ನ ತನ್ನ ಸೈನಿಕರುಗಳ ಮೇಲೆ ಶಿವಾಜಿ ಮಹಾರಾಜರು ಇಟ್ಟಿದ್ರು. ಶಿವಾಜಿ ಮಹಾರಾಜರು ಒಮ್ಮೆ ಸೈನಿಕರು ಹಿಂದಕ್ಕೆ ಸರಿತಾ ಇದ್ದಾರೆ ಯುದ್ಧದಿಂದ ಅಂತ ಹೇಳಿದ್ರೆ ಅವರನ್ನ ಪ್ರೇರೇಪಿಸ್ತಾ ಇದ್ರು. ತಾಯಿ ಅಂಬಾಭವಾನಿ ನನ್ನ ಕನ್ಸಲ್ ಬಂದು ಹೇಳಿದ್ದಾರೆ, ನೀವು ಈ ಯುದ್ಧವನ್ನ ಗೆದ್ದೇ ಗೆಲ್ತೀರಾ, ಅಷ್ಟು ಸಾಮರ್ಥ್ಯ ನಿಮ್ಮಲ್ಲಿದೆ ಅಂತ ಹೇಳಿ ಈ ರೀತಿ ಹೇಳಿ ಅವರಿಗೆ ಪ್ರೋತ್ಸಾಹವನ್ನ ಕೊಟ್ಟು ಯುದ್ಧವನ್ನ ಮಾಡಲಿಕ್ಕೆ ಪ್ರಾರಂಭವನ್ನ ಮಾಡ್ತಾ ಇದ್ರು. ಹೀಗಿರ್ಬೇಕಾದ್ರೆ ಆನಂದನಾಮ ಸಂವತ್ಸರದಲ್ಲಿ 1674ರಂದು ಶಿವಾಜಿ ಮಹಾರಾಜರಿಗೆ ರಾಯಗಢದಲ್ಲಿ ಪಟ್ಟಾಭಿಷೇಕ ಆಗಿ ಕಿರೀಟ ಧಾರಣೆ ಆಗುತ್ತೆ. 1674ರಲ್ಲಿ ಕಿರೀಟ ಧಾರಣೆ ಆಗುತ್ತೆ. ಕಿರೀಟ ಧಾರಣೆ ಆದಾಗ ತನ್ನ ಸಾಮ್ರಾಜ್ಯವನ್ನ ಇನ್ನಷ್ಟು ವಿಸ್ತರಿಸಬೇಕು ಅಂತೇಳಿ ವಿಸ್ತರಿಸ್ತಾ ಹೋಗ್ತಾರೆ. ವಿಸ್ತರಿಸ್ತಾ ಹೋದ ಹಾಗೆ ಸಾಮ್ರಾಜ್ಯವು ಸಹ ವಿಸ್ತರಣೆಗೊಳ್ತಾ ಹೋಗುತ್ತೆ. ಜನರ ಸುಭಿಕ್ಷತೆಯನ್ನ ಬೆಳೆಸ್ತಾ ಹೋಗ್ತಾರೆ. ಎಲ್ಲೆಡೆಯಿಂದ ಶಿವಾಜಿಯ ಮೇಲೆ ಕಣ್ಣುಗಳು ಬೀಳಲಿಕ್ಕೆ ಪ್ರಾರಂಭವಾಗ್ತಾ ಹೋಗುತ್ತೆ. ತಾನಾಜಿ ಕಳ್ಕೊಂಡಿರುವ ದುಃಖ ಒಂದ್ ಕಡೆ, ತನ್ನ ಕಿರೀಟ ಧಾರಣೆ ಆಗಿರೋದೊಂದ್ ಕಡೆ, ಸಾಮ್ರಾಜ್ಯ ವಿಸ್ತರಣೆ ಆಗ್ತಾ ಇರೋದೊಂದ್ ಕಡೆ, ಎಲ್ಲವನ್ನ ಮನಗಂಡಂತಹ ಶಿವಾಜಿ ತನ್ನ ಪ್ರಜೆಗಳಿಗೆ ಏನಾದರೂ ಮಾಡಬೇಕು ಅಂತ ಹೇಳಿ ಎಲ್ಲ ಪ್ರಜೆಗಳ ಸುಭಿಕ್ಷತೆಗಾಗಿ ಅವರಿಗೆ ಬೇಕಾದಂತಹ ಮೂಲ ಸೌಲಭ್ಯಗಳನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಒಮ್ಮೆ ಅವರ ಕೋಟೆಗೆ ಹಾಲನ್ನ ತೆಗೆದುಕೊಂಡು ಬರ್ತಾ ಇದ್ದಂತಹ ಒಬ್ಬ ಮಹಿಳೆ ಏನಾಗುತ್ತೆ, ಅಲ್ಲಿನ ಅರಮನೆಯ ವೀಕ್ಷಣೆಗಳನ್ನ ನೋಡ್ತಾ ನಿಂತ್ಕೊಳ್ತಾಳೆ. ಅರಮನೆಯ ವೀಕ್ಷಣೆಗಳನ್ನ ನೋಡ್ತಾ ನಿಂತ್ಕೊಂಡಾಗ ಗಂಟೆ ಬಾರಿಸುತ್ತೆ. ಗಂಟೆ ಬಾರಿಸಿದ ಶಬ್ದ ಆ ಮಹಿಳೆಗೆ ಕೇಳಿಸೋದಿಲ್ಲ. ಆಗ ಏನ್ ಮಾಡ್ತಾರೆ, ಎಲ್ಲ ಬಾಗಿಲುಗಳನ್ನ ಮುಚ್ಚಿಬಿಡ್ತಾರೆ. ಮುಚ್ಚಿಬಿಟ್ಟಾಗ ಏನಾಗುತ್ತೆ, ಅವರು ಸೈನಿಕರುಗಳನ್ನ ಕೇಳ್ಕೊಳ್ತಾಳೆ, ಆ ತಾಯಿ, ನನ್ನ ಮಗುನ ಮನೆಯಲ್ಲಿ ಬಿಟ್ಟು ಬಂದಿದ್ದೀನಿ, ನಾನು ಹೋಗ್ಬೇಕು, ಬಾಗಿಲನ್ನು ತೆಗೀರಿ ಅಂತ. ಇದು ರಾಜರ ಆಜ್ಞೆ, ನಾವು ತೆಗೆಯೋದಿಕ್ಕಾಗೋದಿಲ್ಲ ಅಂತ ಹೇಳಿ ಇಲ್ಲೂ ಸಹ ಬಾಗಿಲುಗಳನ್ನ ತೆಗೆಯೋದಿಲ್ಲ. ಮಾತೃ ಹೃದಯ, ಮಗು ಮನೆಯಲ್ಲಿ ಒಂದೇ ಇದೆ, ಏನ್ ಮಾಡೋದು ಅಂತ ಹೇಳಿ ಚಿಂತಾಕ್ರಾಂತಳಾದ ತಾಯಿ ಏನ್ ಮಾಡ್ತಾರೆ, ಎಲ್ಲ ಕಡೆ ಹುಡುಕೊಂಡು ಬರ್ತಾರೆ. ರಾಜರ ಸುರಕ್ಷತೆಗಾಗಿ ಇದ್ದಂತಹ ಒಂದು ಸುರಂಗದ ಬಾಗಿಲು ತೆಗೆದಿರುತ್ತೆ. ಅಂದ್ರೆ ಅದು ಹತ್ತಬೇಕಾಗುತ್ತೆ ಜಾಸ್ತಿ. ಸಾಹಸವನ್ನ ಮಾಡಿ ಇಳಿದು ತನ್ನ ಮನೆಗೆ ಹೋಗ್ಬಿಟ್ಟಿರ್ತಾಳೆ ಆ ತಾಯಿ. ಮರುದಿನ ಬೆಳಿಗ್ಗೆ ಸಮಯ ಆಗುತ್ತೆ, ಕೋಟೆಯ ಬಾಗಿಲುಗಳನ್ನ ತೆರೀತಾರೆ. ಎಲ್ಲರ ತಲೆ ಎಣಿಸಿ ಹೊರಗಡೆ ಬಿಡ್ಬೇಕಾದ್ರೆ ಒಂದು ಕಮ್ಮಿ ಇರುತ್ತೆ.
ಯಾರು ಅಂತ ನೋಡಿದಾಗ ಆ ಮಹಿಳೆ ಇರೋದಿಲ್ಲ. ಆಗ ಛತ್ರಪತಿ ಶಿವಾಜಿ ಮಹಾರಾಜರು ಆ ಮಹಿಳೆಯನ್ನು ಆಹ್ವಾನ ಮಾಡ್ತಾರೆ, ಕರೀತಾರೆ. ಆಗ ಮಹಿಳೆಗೆ ರಾಜರು ಕರೀತಾ ಇದ್ದಾರೆ, ನಾನೇನೋ ಮಾಡ್ತಾರೆ, ನಾನು ತಪ್ಪು ಮಾಡಿದ್ದೀನಿ, ಅಲ್ಲಿ ಸಿಗಾಕೊಂಡಿದ್ದೆ, ಬರಬಾರ್ದಿತ್ತು, ಆದರೂ ಬಂದಿದ್ದೀನಿ ಅಂತ ಹೇಳಿ ಭಯದಲ್ಲಿ ಬರ್ತಾರೆ. ಭಯದಲ್ಲಿ ಬಂದಾಗ ಕೇಳ್ತಾರೆ, ಯಾಕೆ ನೀನು ಈ ರೀತಿ ಮಾಡಿದೆ ಅಂತ. ಆಗ ನಡೆದಂತಹ ಸನ್ನಿವೇಶಗಳನ್ನ ರಾಜರ ಮುಂದೆ ಹೇಳ್ತಾರೆ. ಆಗ ಒಮ್ಮೆ ನೀನು ಆ ಗೋಡೆಯನ್ನು ಹತ್ತಿ ನಮಗೆ ತೋರಿಸ್ಲಿಕ್ಕಾಗುತ್ತಾ ಅಂತ ಕೇಳ್ತಾರೆ. ಆಗ ಆ ಮಹಿಳೆ ಹೇಳ್ತಾರೆ, ರಾಜರೇ, ನಾನು ನಿನ್ನೆ ಮಗುವನ್ನು ನೋಡುವ ಹಂಬಲದಲ್ಲಿದ್ದೆ, ಆ ತರಾತುರಿಯಲ್ಲಿ ಹೇಗತ್ತದೆ ಎಂಬುದು ನನಗೆ ಗೊತ್ತಿಲ್ಲ, ಆದರೆ ಹತ್ತಿದ್ದೀನಿ. ಈಗ ಮತ್ತೆ ಹತ್ತಬೇಕು ಅಂದರೆ ನನಗೆ ಕಷ್ಟ, ಭಯ ಆಗುತ್ತೆ ಅಂತ ಹೇಳ್ತಾರೆ. ಆಗ ನೀನು ಎದುರು ಬೇಡಮ್ಮ ಅಂತ ಹೇಳಿ ಆ ಜಾಗಕ್ಕೆ ಆ ಹಾಲು ಮಾರುವ ತಾಯಿ ಹೆಸರನ್ನ ಇಟ್ಟು ಆ ಕೋಟೆಯ ಬಾಗಿಲನ್ನ ನಿರ್ಮಾಣ ಮಾಡ್ತಾರೆ. ಇಷ್ಟೆಲ್ಲವನ್ನ ನಾವು ಗಮನಿಸಿದಾಗ ಛತ್ರಪತಿ ಶಿವಾಜಿ ಮಹಾರಾಜರು ಕೇವಲ ಒಬ್ಬ ಛತ್ರಪತಿ ಶಿವಾಜಿ ಮಹಾರಾಜರಾಗಿ ಉಳ್ಕೊಂಡಿದ್ರ? ಇಲ್ಲ, ಛತ್ರಪತಿ ಶಿವಾಜಿ ಮಹಾರಾಜರನ್ನ ಅನೇಕ ನಾಮಗಳಿಂದ ಕರೀತಾ ಬಂದ್ರು. ಯಾವ ಯಾವ ಹೆಸರುಗಳಿಂದ ಕರೀತಾ ಬಂದ್ರು? ಸರ್ವಕುಲ ತಿಲಕ, ಮಹಾರಾಜ, ಮಹಾಮಹಿಮ, ಪ್ರಚಂಡ, ರಣರುದುರಂದರ, ಪ್ರೀತಿ ಭವ್ಯ ದಿವ್ಯ ಉತ್ತುಂಗ ಶಿಖರ, ರಾಜ ಕುಲೋತ್ತಮ, ಸರ್ವ ವಿಭೀಷಣ, ಸರ್ವಭೂಷಣ, ಭಾಷಣ ಕುಲ ತಿಲಕ, ವಾಗ್ಮಿ, ಕ್ಷತ್ರಿಯ ಕುಲ ತಿಲಕ, ಹೀಗೆ ಅನೇಕ ಹೆಸರುಗಳಿಂದ ಜನರು ಅವರ ಪ್ರೀತಿಯಿಂದ ಕರೀಲಿಕ್ಕೆ ಪ್ರಾರಂಭ ಮಾಡಿದ್ರು. ಈ ಹೆಸರುಗಳನ್ನೆಲ್ಲ ಇಟ್ಟು ಬಂದಂತಹ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರು 1680 ಏಪ್ರಿಲ್ 3ರಂದು ರಾಯಗಢದಲ್ಲಿ ತಮ್ಮ ಕಾಲವನ್ನು ಕೊನೆಗಾಣಿಸ್ಕೊಳ್ತಾರೆ. ಅಂದು ಕಾಲವಶವರಾದ ಶಿವಾಜಿ ಮಹಾರಾಜರು ಇಂದು ನಮಗೆ ಆದರ್ಶರಾಗ್ತಾರೆ ಅಂತ ಹೇಳಿದರೆ ಅವರು ಕೊಟ್ಟಂತಹ ಸಲಹೆಗಳು, ಸಹಕಾರಗಳು, ಅವರು ಮಾಡಿದ ಯುದ್ಧಗಳು, ಜನರ ಮೇಲೆ, ಪ್ರಜೆಗಳ ಮೇಲೆ, ಸೈನಿಕರುಗಳ ಮೇಲೆ ಇಟ್ಟಿದ್ದಂತಹ ಪ್ರೀತಿ, ವಿಶ್ವಾಸ, ನಂಬಿಕೆ. ತಾಯಿ ಭಾರತೀಯ ಮಂತ್ರ ಮಾಂಗಲ್ಯ ಭಗ್ನವಾಗುವಂತಹ ಸಮಯದಲ್ಲಿ ಶಿವಾಂಶ ಸಂಭೂತನಾಗಿ ಬಂದಂತಹ ಛತ್ರಪತಿ ಶಿವಾಜಿ ಮಹಾರಾಜರು ಮೊಘಲರನ್ನ ಓಡಿಸಿ ಹಿಂದ್ವಿ ಸ್ವರಾಜನ್ನು ಸ್ಥಾಪನೆ ಮಾಡಿ ಜನರಿಗೆ ಪ್ರೇರಕ ಶಕ್ತಿಯಾಗಿ ನಿಂತಂತವರೇ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ. ಅವರ ಆದರ್ಶಗಳನ್ನ ಇಂದು ನಾವು ಪಾಲನೆ ಮಾಡ್ತಾ ಹೋಗೋಣ. ಇಂದು ಅವರ ಮಗ ಶಾಂಬಾಜಿ ಅವರ ಜೀವನ ಆಧಾರಿತವಾದಂತಹ ಚಲನಚಿತ್ರ ಬಂದಿದೆ. ನಾವೆಲ್ಲ ನೋಡೋಣ, ಪ್ರೋತ್ಸಾಹಿಸೋಣ, ಬೆಳೆಸೋಣ. ನಮ್ಮ ಸಾಮ್ರಾಜ್ಯ ಇನ್ನಷ್ಟು ವಿಸ್ತಾರಗೊಳ್ತಾ ಹೋಗೋಣ. ನಮ್ಮ ಆಚಾರ ವಿಚಾರ ಸಂಸ್ಕೃತಿ ಬೆಳೆಸ್ತಾ ಹೋಗೋಣ ಅಂತ ಹೇಳ್ತಿ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ಶುಭ ದಿನ.